ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಕೇಸ್. ಬೆಳಗಾವಿ ಮೂಲದ ಪ್ರಾಧ್ಯಾಪಕಿ ಜೊತೆ ಡಿಜಿಪಿ ರಾಸಲೀಲೆ ಅನ್ನೋದು ಗೊತ್ತಾಗ್ತಾ ಇದೆ. ಪತಿ ಹಾಗೂ ಪತ್ನಿಯ ನಡುವೆ ಗಲಾಟೆ ಆಗಿತ್ತಂತೆ. ಇದೇ ಕಾರಣಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರಂತೆ. ಈ ಮಹಿಳೆ ಏನೋ ಗಂಡನ ಜೊತೆ ಜಗಳ ಆಗಿತ್ತಂತೆ. ಠಾಣೆಯಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಿರಲಿಲ್ಲ ಅಂತೆ. ನ್ಯಾಯ ಕೇಳಕ್ಕೆ ಅಂತ ಹಿರಿಯ ಪೊಲೀಸರು ಇವರು ಅಂತ ಬಂದಿದ್ದು ನ್ಯಾಯ ಕೇಳಕ್ಕೆ ರಾಮಚಂದ್ರ ರಾವ್ರನ್ನ ಭೇಟಿ ಆಗಿರೋದು. ಈ ವೇಳೆ ಮಹಿಳೆಯನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು ಡಿಜಿಪಿ. ನ್ಯಾಯ ಕೇಳಕ್ಕೆ ಅಂತ ಬಂದಿದ್ದಾರೆ, ಇವರಿಗೆ ಅನ್ಯಾಯ ಆಗಿದೆ. ಆಕೆಗೆ ಗಂಡನ ಜೊತೆ ಏನೋ ಜಗಳ ಆಗಿತ್ತು, ಕಿರಿಕಾಗಿತ್ತು. ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಬಟ್ ಅಲ್ಲೇನೋ ಸರಿ ಅನಿಸಿಲ್ಲ. ಹಿರಿಯ ಅಧಿಕಾರಿಗಳನ್ನು ಒಮ್ಮೆ ಭೇಟಿ ಮಾಡೋಣ ಅಂತ. ಇವರು ನ್ಯಾಯ ಕೊಡಿಸ್ಬೇಕಾದವರು ಈ ಥರ ಇದು ಯಾವ ಥರ ನ್ಯಾಯ ಕೊಡಿಸೋದೋ ಗೊತ್ತಿಲ್ಲ. ಒಬ್ಬ ಹಿರಿಯ ಅಧಿಕಾರಿ ಅಂತ ಅಂದಮೇಲೆ ಜವಾಬ್ದಾರಿ ಇರಬೇಕು. ಒಬ್ರಿಗೆ ಅನ್ಯಾಯ ಆಗಿದೆ ಅಂತ ನಿಮ್ಮ ಹತ್ರಕ್ಕೆ ಬರ್ತಾರೆ ಅಂತಂದರೆ ನಿಮ್ಮ ಸ್ಥಾನ, ಮಾನ, ಘನತೆ ಇವು ಮೂರನ್ನು ಕಾಪಾಡಿಕೊಂಡು ನ್ಯಾಯ ಕೊಡೋ ಕೆಲಸ ಮಾಡಬೇಕು. ಬಟ್ ಇಲ್ಲಿ ಆಗಿರೋದು ಬೇರೆ. ಈ ವಿಡಿಯೋ ಮಾಡಿದ್ದು ಯಾರು ಅದು ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ಯಾಕೆ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ತನಿಖೆ ವೇಳೆ ಗೊತ್ತಾಗುತ್ತೆ. ಈಗೇನೋ ಇವ್ರು ಇದು ನಾನಲ್ಲ ಅಂತ ಹೇಳಿದಾರಂತೆ. ಇದು ಆಲ್ಮೋಸ್ಟ್ ಎಲ್ಲರೂ ಹೇಳೋದಿದೆ ಅಲ್ವಾ, ನಾನಲ್ಲ, ನಾನು ಅದರಲ್ಲಿಲ್ಲ ಅಂತ. ಸೊ ತನಿಖೆಗೆ ಆದೇಶಿಸಿದ್ದಾರೆ. ತನಿಖೆ ಆಗಬೇಕಾಗತ್ತೆ. ಈ ವಿಡಿಯೋದ ಸತ್ಯಾನುಸತ್ಯತೆ ಏನು ಅನ್ನೋದು ಆಮೇಲೆ ಗೊತ್ತಾಗತ್ತೆ. ಬಟ್ ಸಮವಸ್ತ್ರ ಹಾಕಿಕೊಂಡು ಮತ್ತು ಆ ಕಚೇರಿ ಅದಕ್ಕೊಂದು ಗೌರವ ಇರುತ್ತೆ. ಆ ಕಚೇರಿಯನ್ನು, ಆ ಸಮವಸ್ತ್ರವನ್ನು ಮಿಸ್ಯೂಸ್ ಮಾಡ್ಕೊಂಡಿರೋದು ಎಲ್ರಿಗೂ ಅಸಹ್ಯ ಅಂತ ಅನ್ನಿಸ್ತಾ ಇರೋದು, ಅಥವಾ ಈ ಥರದ್ದು ನಡಿಬಾರ್ದು ಅಂತ ಅನ್ನಿಸ್ತಾ ಇರೋದು. ಇನ್ನು ಮೇಲೆ ಹೆಂಗೆ ನಂಬಿಕೆ ಬರುತ್ತೆ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಯಾರನ್ನಾದರೂ ಮಾತಾಡ್ಸೋಕ್ಕೆ? ಇಷ್ಟೊಳ್ಳೆ ಹೆಸರು ಸಂಪಾದನೆ ಮಾಡಿದ್ದೀರಾ ನೀವು? ಯಾವುದಾದ್ರೂ ಒಬ್ಬಳು ಹೆಣ್ಣುಮಗಳಿಗೆ ತಮಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ ಅಂತಂದಮೇಲೆ ಹೆಂಗೆ ಹೇಳಬೇಕು ಅಂತ ಅನಿಸುತ್ತೆ ಹೇಳಿ. ಆಮೇಲೆ ಇನ್ನೊಂದು, ಹೆಣ್ಮಕ್ಳು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾವುದು ಗುಡ್ ಟಚ್, ಯಾವುದು ಬ್ಯಾಡ್ ಟಚ್ ಇದು ಹೆಣ್ಮಕ್ಳಿಗೆ ತುಂಬ ಬೇಗ ಅರ್ಥ ಆಗುತ್ತೆ. ಆದರೂ ನೀವು ಆರಾಮಾಗೆ ಏನೂ ಆಗದೆ ಇದ್ದವ್ರ ಥರ ಇದ್ದಾಗ ಸಮಸ್ಯೆ ಆಗುತ್ತೆ. ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಈ ವಿಡಿಯೋ ವೈರಲ್ ಆದಮೇಲೆ ಇದು ಹಳೆಯ ವಿಡಿಯೋ, ಇದು ನಾನಲ್ಲ, ಈ ಥರದ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಓಕೆ, ಸಂಪರ್ಕ ಕಡಿತ ಆಗಿದೆ. ನೋಡಿ, ಈ ಪ್ರಕರಣ ನಿಜವಾಗ್ಲೂ ಒಂದು ರೀತಿ ಮುಜುಗರ ತರುವಂಥ ಪ್ರಕರಣ. ಇಡೀ ಪೊಲೀಸ್ ಇಲಾಖೆಗೆ ಇದು ಮುಜುಗರ. ಯಾರೋ ಒಬ್ಬರು ಮಾಡೋ ತಪ್ಪು, ಆದರೆ ಆ ಸಮವಸ್ತ್ರ ಹಾಕ್ಕೊಳ್ತಾರಲ್ಲ ಅವರು ಎಲ್ಲರೂ ಹಿಂಗಾಗ್ಬಿಡ್ತಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಂತ ತಲೆ ತಗ್ಗಿಸ್ಬೇಕಾದಂಥ ವಿಚಾರ. ಹಿರಿಯ ಅಧಿಕಾರಿಗಳು ಅಂತಂದಮೇಲೆ ನ್ಯಾಯಸಮ್ಮತವಾಗಿ ನಡ್ಕೊಳ್ಬೇಕಾಗತ್ತೆ. ಮಿನಿಮಮ್ ಕಾಮನ್ ಸೆನ್ಸು ಇರಬೇಕು ಇದಕ್ಕೆ. ಆಮೇಲೆ ಒಂದು ಶಿಸ್ತು ಅನ್ನೋದು ಇರಬೇಕು. ಈ ಗೆರೆ ಹಾಕ್ಕೊಂಡು ಬದುಕೋದು ಅಂತಾರಲ್ಲ ಆ ಥರ. ಆದರೆ ಇಲ್ಲಿ ಅದು ಯಾವುದೂ ಆಗ್ತಾ ಇಲ್ಲ. ಇದು ಒಂದು ರೀತಿಯಾಗಿ ಪೊಲೀಸ್ ಇಲಾಖೆಗೆ ಮುಜುಗರ. ಇನ್ನೊಂದು, ಕೆಲವು ಹೆಣ್ಮಕ್ಳುಗಳು ನ್ಯಾಯ ಕೇಳೋಕ್ಕೆ ಅಂತ ಇನ್ಮೇಲೆ ಹೋಗಬೇಕಾದ್ರೂ 100 ಬಾರಿ ಯೋಚನೆ ಮಾಡೋ ಪರಿಸ್ಥಿತಿ. ಅಯ್ಯೋ, ಹಿರಿಯ ಅಧಿಕಾರಿಗಳ ಹತ್ರ ಹೋಗೋದೇ ಬೇಡ ಅನಿಸುತ್ತೆ, ಅಯ್ಯೋ ಪೊಲೀಸರ ಹತ್ರ ಹೋಗೋದೇ ಬೇಡ ಅನಿಸುತ್ತೆ, ಇನ್ನೇನಾಗುತ್ತೋ. ಕೆಲವು ಹೆಣ್ಮಕ್ಳಿಗೆ ಹೆಂಗಾಗ್ಬಿಡುತ್ತೆ ಅಂದರೆ ಆದಂಥ ಘಟನೆಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಇನ್ನೇನೋ ಸಮಸ್ಯೆ ಆಗುತ್ತೇನೋ, ನನ್ನನ್ನು ಯಾರು ಏನು ನೋಡ್ತಾರೋ, ಯಾವ ಥರ ನೋಡ್ತಾರೋ, ನನ್ನ ಹೆಸರು ಹಾಳಾಗುತ್ತೇನೋ, ಈ ಥರದೊಂದು ಭಯ, ಆತಂಕ ಇರುತ್ತೆ. ಇದನ್ನು ಇವ್ರುಗಳು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆ ಆಗಬೇಕಾಗುತ್ತೆ. ಈಗ ಸಸ್ಪೆಂಡ್ ಮಾಡಿದ್ದಾರೆ ಸದ್ಯಕ್ಕೆ. ಬಟ್ ಸೂಕ್ತ ರೀತಿಯಾದಂಥ ತನಿಖೆ ಆಗಿ ಎಷ್ಟು ಜನ ಹೆಣ್ಣುಮಕ್ಳಿಗೆ ಈ ಥರ ಅನ್ಯಾಯ ಆಗಿದೆ, ಎಷ್ಟು ವಿಡಿಯೋ ಇದೆ, ಇದರಲ್ಲಿ ಒಬ್ಬರೇ ಹೆಣ್ಮಕ್ಳಿದ್ದಾರಾ ಅಥವಾ ಬೇರೆ ಬೇರೆಯವರ, ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಏನು ಕತೆ, ಕೆಲವೊಂದಷ್ಟು ಬೇರೆ ಬೇರೆ ಥರದ್ದು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅದೆಲ್ಲ ನೋಡಿ ತನಿಖೆ ಆಗಬೇಕಾಗತ್ತೆ. ಸತ್ಯಾನುಸತ್ಯತೆ ಏನಿದೆ ಅನ್ನೋದು ಗೊತ್ತಾಗಬೇಕಾಗತ್ತೆ. ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕಾಗತ್ತೆ. ಆದರೆ ಇಲ್ಲಿ ಒಪ್ಪಿಕೊಂಡಾಯಿತೋ ಅಥವಾ ವಿರೋಧ ಪಡಿಸಿದ್ರೂ ಆಯಿತೋ, ಅದು ಸೆಕೆಂಡ್ರಿ, ಅದನ್ನು ಬಿಟ್ಬಿಡಿ. ಆದರೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅಥವಾ ಆ ಕಚೇರಿ ಇದೆಯಲ್ಲ, ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರೋದು ಮತ್ತು ಆ ಸಮವಸ್ತ್ರ, ಇದು ನಿಜವಾಗ್ಲೂ ಕೂಡ ಅಸಹ್ಯಕರ ಮತ್ತು ಬೇಸರ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಈಗ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ?
ಇಡೀ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಈಗಾಗಲೇ ಏನು ಸಿಎಂ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆಯನ್ನು ನಡೆಸಲಿಕ್ಕೆ ಈಗಾಗಲೇ ಸೂಚನೆಯನ್ನು ಮಾಡಿರುವಂತದ್ದು. ಸಿಎಂ ಸೂಚನೆ ಮೇರೆಗೆ ರಾಮಚಂದ್ರ ರಾವ್ ಅವ್ರನ್ನ ಈಗಾಗಲೇ ಅಮಾನತುಗೊಳಿಸಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಸೊ ಇಡೀ ಪ್ರಕರಣವನ್ನ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಏನು ನಾಗರಿಕ ಹಕ್ಕು ಜಾರಿ ನಿರ್ದೇಶನದ ಡಿಜಿಪಿ ಆಗಿರ್ತಾರೆ. ಈ ಹಿಂದೆ ಇವರು ಬೆಳಗಾವಿಯಲ್ಲಿದ್ದಾಗ ಇನ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಏನು ಪತಿ ಪತ್ನಿ ಗಲಾಟೆ ಏನಾಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸೊ ಇದು ಕೂಡ ಒಂದು ನಂಟಾಗಿದೆ ಅನ್ನೋದು. ಆದ್ರೆ ಅವರ ವೈಯಕ್ತಿಕವಾಗಿ ಏನೇ ಇದ್ರೂ ಕೂಡ ಸಮವಸ್ತ್ರದಲ್ಲಿ ಇದ್ಕೊಂಡು ಸರ್ಕಾರಿ ಕಚೇರಿಯನ್ನ ದುರುಪಯೋಗವನ್ನು ಪಡಿಸ್ಕೊಂಡಿರುವಂತದ್ದು, ಅದು ಅವರು ಹಿರಿಯ ಅಧಿಕಾರಿಯಾಗಿ ಕೂರುವಂತ ಚೇರ್ನಲ್ಲೇ ಈ ರೀತಿಯಾಗಿ ನಡ್ಕೊಂಡಿರುವಂತದ್ದು ನಿಜಕ್ಕೂ ಎಲ್ಲೆಡೆ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಬೇರೆ ಇಲಾಖೆಗಳೇ ಒಂದು ರೀತಿ ಆದ್ರೆ ಪೊಲೀಸ್ ಇಲಾಖೆ ಒಂದು ರೀತಿ ಆಗಿರುತ್ತೆ. ಯಾಕಂದ್ರೆ ಕಾನೂನನ್ನ ಪಾಲನೆ ಮಾಡುವಂಥದ್ದು, ಅದ್ರ ಜೊತೆ ಕಾನೂನನ್ನ ಯಾರು ಪಾಲನೆಯನ್ನ ಮಾಡೋದಿಲ್ಲ ಅಂತವ್ರನ್ನ ಕಾನೂನು ಪಾಲನೆ ಮಾಡ್ಲಿಕ್ಕೆ ಸೂಚನೆಗಳು ಕೊಡುವಂತದ್ದಿಲ್ಲ, ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತ ಅಧಿಕಾರವನ್ನು ಹೊಂದಿರುವಂತದ್ದು ಪೊಲೀಸ್ ಇಲಾಖೆ. ಅದಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆ ಅಂದ್ರೆ ಶಿಸ್ತಿನ ಇಲಾಖೆ ಅಂತ ಹೇಳಿ ಕರೆಸ್ಕೊಳ್ಳುವಂತ ಇಲಾಖೆ. ಅಂತಹ ಇಲಾಖೆಯ ಹಿರಿಯ ಹುದ್ದೆಯಲ್ಲಿರುವಂತ ವ್ಯಕ್ತಿ ಈ ರೀತಿಯಾಗಿ ಮಾಡಿರುವಂತದ್ದು ನಿಜಕ್ಕೂ ಈ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಅನ್ನೋದು ಎಲ್ಲರೂ ಕೂಡ ಮುಜುಗರ ತಂದಿರುವಂತದ್ದು. ಅದಷ್ಟೇ ಅಲ್ಲದೆ ಸರ್ಕಾರಕ್ಕೂ ಕೂಡ ಒಂದು ಹಂತದಲ್ಲಿ ಮುಜುಗರವನ್ನ ತಂದಿರುವಂತದ್ದು. ಅದಷ್ಟೇ ಅಲ್ಲದೆ ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ರಾಮಚಂದ್ರ ರಾವ್ ಹೆಸರುಗಳು ತಲುಕು ಹಾಕೊಂಡಿದ್ನು ಕೂಡ ನಾವು ನೋಡಿದ್ವಿ. ಇತ್ತೀಚೆಗೆ ಆದಂತ ಏನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಅವರ ಮಗಳು ಇದರಲ್ಲಿ ಬೆಳಗ್ಗೆ ಬಿದ್ದಿರ್ತಾಳೆ. ಸೊ ಈ ಪ್ರಕರಣದಲ್ಲೂ ಕೂಡ ಇವರ ಹೆಸರು ಶಿಷ್ಟಾಚಾರವನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಅವ್ರ ಮೇಲೆ ಕೇಳಿ ಬಂದಿರುತ್ತೆ. ಸೊ ಇದೆಲ್ಲದೂ ಮತ್ತೆ ಪುನಃ ರಾಮಚಂದ್ರ ರಾವ್ ವಿರುದ್ಧ ಈ ರೀತಿಯ ಒಂದು ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು ನಿಜಕ್ಕೂ ಮುಜುಗರ. ಅದರ ಜೊತೆಗೆ ಇದು ವಿಡಿಯೋ ಅಂತ ಹೇಳಿ ಈಗಾಗಲೇ ಅವರು ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು, ಫ್ಯಾಬ್ರಿಕೇಟ್ ಅನ್ನ ಮಾಡಿದ್ದಾರೆ ಅಂತ. ಅದಕ್ಕೆ ಏನೇ ಇದ್ರು ಕೂಡ ಅವೆಲ್ಲವೂ ತನಿಖಾ ನಂತರ ಹೊರಬರಬೇಕಾಗಿರುವಂತದ್ದು. ಈ ಬಗ್ಗೆ ಅವ್ರು ಯಾರಿಗಾದ್ರೂ ದೂರನ್ನು ಕೊಡ್ತಾರ, ಏನ್ ಮಾಡ್ತಾರೆ ಅನ್ನೋದು, ಇಲ್ಲಿ ಮುಂದಿನ ಕಾನೂನು ಹೋರಾಟವನ್ನ ನಡೆಸ್ತಾರ ಅನ್ನೋದು ಒಂದು ಕಡೆ ಇರುವಂತ ಪ್ರಶ್ನೆ. ಆದ್ರೆ ಮೇಲ್ನೋಟಕ್ಕೆ ಪ್ರಿಲಿಮಿನರಿ ಆಗಿ ಗೃಹ ಸಚಿವರೇ ಸ್ಪಷ್ಟಪಡಿಸಿರುವಂತೆ ಅದನ್ನ ನೋಡಿದ್ರೆ ಎಂತವ್ರು ಕೂಡ ಮುಜುಗರವಾದ ರೀತಿಯಲ್ಲಿದೆ. ಹೀಗಾಗಿ ಅವರ ವಿರುದ್ಧ ಕಾನೂನು ಕ್ರಮವನ್ನ ನಾವು ಕೈಗೊಂಡಿದ್ವಿ ಅಂತ ಹೇಳಿರುವಂತದ್ದು. ಇನ್ನ ಘಟನೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಯಾರಾದ್ರೂ ದೂರನ್ನ ಕೊಡ್ತಾರ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಇದುವರೆಗೆ ಎಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ದೂರುಗಳು ದಾಖಲಾಗಿಲ್ಲ. ಆದ್ರೆ ರಾಮಚಂದ್ರ ರಾವ್ ವಿರುದ್ಧ ಅಮಾನತನ್ನು ಮಾಡಬೇಕು, ಅವ್ರ ವಿರುದ್ಧ ತನಿಖೆಯನ್ನು ನಡೆಸಿ ಕಾನೂನು ಶಿಸ್ತು ಕ್ರಮವನ್ನ ಕೈಗೊಳ್ಬೇಕು ಅಂತ ಸಾಮಾಜಿಕ ಹೋರಾಟಗಾರರು ಇರ್ಬೋದು, ಬೇರೆ ಬೇರೆ ಸಾರ್ವಜನಿಕವಾಗಿ ಒಂದಿಷ್ಟು ದೂರುಗಳು ಬಂದಿರುವಂತದ್ದು. ಆದ್ರೆ ಈ ಬಗ್ಗೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅದರ ಜೊತೆಗೆ ವಿಶೇಷವಾಗಿ ವಿಡಿಯೋ ನೋಡಿದಾಗ ವಿಡಿಯೋ ಎಡಿಟೆಡ್ ಆಗಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ವಿಡಿಯೋವನ್ನ ಇಟ್ಕೊಂಡು ಎಡಿಟ್ ಮಾಡಿ ಹರಿಬಿಟ್ರ ಅನ್ನೋದು ಒಂದು ಕಡೆ ಪ್ರಶ್ನೆ. ಈ ವಿಡಿಯೋವನ್ನ ಹರಿಬಿಡುವಲ್ಲಿ ಯಾರ ಪಾತ್ರ ಇದೆ ಅನ್ನೋದು ಕೂಡ ತನಿಖೆಯನ್ನ ನಡೆಸೋದ್ರ ಪೊಲೀಸರು ಅದನ್ನು ಕೂಡ ತನಿಖೆಯನ್ನ ನಡೆಸಬೇಕಾಗತ್ತೆ. ತನಿಖಾ ನಂತರವಷ್ಟೇ ಇದು ಏನು ಮೊದಲೇ ಪೂರ್ವ ನಿಯೋಜಿತವಾಗಿ ಈ ರೀತಿಯಾಗಿ ವಿಡಿಯೋವನ್ನ ಮಾಡ್ಕೊಂಡಿರುವಂತದ್ದು, ಪ್ಲಾನ್ ಮಾಡಿ ಅಂತ ಇಲ್ಲ ಯಾವ ಕಾರಣಕ್ಕಾಗಿ ಮಾಡ್ಕೊಂಡಿರುವಂತದ್ದು, ಯಾರು ಮಾಡಿರುವಂತದ್ದು ಹೀಗಿರುವಂತಹ ಪ್ರಶ್ನೆ ಅವರ ಕಚೇರಿಯಲ್ಲೇ ಆಗಿರೋದ್ರಿಂದ ಯಾರೋ ಇವರ ಆಪ್ತ ವಲಯದಲ್ಲೇ ಇಂತಹ ಕೆಲಸವನ್ನ ಮಾಡ್ಲಿಕ್ಕೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಇದಕ್ಕೆ ಅವಕಾಶಗಳಿರೋದಿಲ್ಲ. ಹೀಗಾಗಿ ತನಿಖಾ ನಂತರ ಏನು ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರು ಮಾಡಿರ್ಬೋದು ಅನ್ನೋ ಎಲ್ಲದಕ್ಕೂ ಕೂಡ ಉತ್ತರ ಹೊರ ಬರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.